ವರ್ಷದ ದಿನದಂದು ನಟ ಶಿವಣ್ಣ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಅಮೆರಿಕಾದಿಂದಾನೇ ಶಿವಣ್ಣ ಮೆಸೇಜ್ ಅನ್ನ ಕಳುಹಿಸಿದ್ದಾರೆ. ಹಾಗಾದ್ರೆ ನಟ ಶಿವಣ್ಣ ಅವರು ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿ ಸರ್ಜರಿಯನ್ನ ಮಾಡಿಸಿಕೊಂಡಿದ್ರು. ಶಿವಣ್ಣ ಅವರ ಆರೋಗ್ಯ ಈಗ ಹೇಗಿದೆ ಅನ್ನುವಂತಹ ಒಂದು ಆತಂಕದಲ್ಲಿದ್ದಂತಹ ಅವರ ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ, ಜೊತೆಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಈಗ ಶಿವಣ್ಣ ವಾಪಸ್ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಫ್ಯಾನ್ಸ್ಗೆ ಶಿವಣ್ಣ ಹೇಳಿದ್ದೇನು? ಆಪರೇಷನ್ ಬಳಿಕ ಶಿವಣ್ಣ ಮೊದಲ ಮಾತಾಡಿದ್ದು, ವೈದ್ಯರೇ ದೇವರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನೂ ಆಗಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಗೊಂದಲ ಬೇಡ, ಯೂರಿನರಿ ಬ್ಲಾಡರ್ ತೆಗೆದು ಹೊಸದು ಹಾಕಿದ್ದಾರೆ ಅನ್ನುವಂತಹ ವಿಚಾರವನ್ನ ಖುದ್ದು ಶಿವಣ್ಣ ಅವರೇ ವಿಡಿಯೋ ಮೂಲಕ ಸಂದೇಶವನ್ನ ಕೊಟ್ಟಿದ್ದಾರೆ. ಒಂದಷ್ಟು ಆತಂಕ ಇದ್ದೇ ಇತ್ತು ಸಹಜವಾಗಿ, ಏನಾಯ್ತೋ ಏನೋ, ಯಾವ ರೀತಿಯಾದಂತಹ ಸರ್ಜರಿ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶಿವಣ್ಣ ಅವರೇ ಹೇಳಿದ ಹಾಗೆ ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಚೆನ್ನಾಗಿದ್ದೀನಿ, ಹಿಂದಿಗಿಂತಲೂ ಕೂಡ ಈಗ ನಾನು ಡಬಲ್ ಚೆನ್ನಾಗಿದ್ದೀನಿ, ಮಾರ್ಚ್ನಿಂದ ಮತ್ತೆ ಶೂಟಿಂಗ್ ಇದ್ದಿದ್ದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ, ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೆಡ್ ಪೀಪಲ್, ಡಾಕ್ಟರ್ಸ್ಗಳಿರ್ತಾರೆ. ಆ್ಯಂಡ್ ನಮ್ಮ ಅಲ್ಲಿ ನಮ್ಮ ಕೀಮೋ ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು, ದಿಲೀಪ್ ಇರ್ಬೋದು, ಗೀತಾ ಅವ್ರು ಇರ್ಬೋದು, ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲ್ಯದಲ್ಲಿ, ಬಿ ಕೆ ಶ್ರೀನಿವಾಸ್ ಅವರು ಇರ್ಬೋದು. ಜೀವನದಲ್ಲಿ ಶಿವಣ್ಣ ಆದರೆ ಗೀತಾ ಆದರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿವಿ, ದಿಲೀಪ್ ಅವರು, ನಿಶು ಇರ್ಬೋದು. ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬ ಅದನ್ನು ಪ್ರಶಾಂತ್ ಅಂತ, ಅಷ್ಟೇ ಐ ಕಾಂಟ್ ಫರ್ಗೆಟ್. ಇಷ್ಟು ಜನ, ಅದ್ರ ಜೊತೆಯಲ್ಲಿ ಮಧು ರಿಯಲಿ ಸುಮ್ಮನೆ ಹೇಳ್ಬಾರ್ದು, ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ. ಮನೋಹರನ್ ಅವರು, ದೇವರೇ ಅವರು ಮಾತಾಡೋ ರೀತಿ ಇರ್ಬೋದು, ಎಷ್ಟು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮಿಬ್ಬರು, ಒಂದು ಭಾವನೆ. ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು, ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು, ನಮ್ಮ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ, ಮಯಾಮಿ ಕ್ಯಾನ್ಸರ್ ಸೆಂಟ್ರ್, ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ. ಅವರೆಲ್ಲ ಅಷ್ಟು ಈಸಿಯೆಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್. ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡ್ರನ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡ್ರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲೆಲ್ಲ ಹೇಳೋಕ್ಕೋದ್ರೆ ಎಲ್ಲರೂ ಗಾಬರಿ ಆಗ್ತಾನೆ ಅಂತ ಒಂದು ಭಯ ಅಷ್ಟೇ. ಗಾಬರಿ ನಮಗಿರಲಿ, ನಿಮ್ಗೆ ಸ್ವಲ್ಪ ತೆಳುವು ಮಾಡೋಣ ಅಂತಿದ್ದು, ಬಟ್ ನಮಗೆಲ್ಲ ಇದ್ರಲ್ಲಿ ನೀವು ಜೊತೆಲಿದ್ರಿ ಅನ್ನೋದೇ ಒಂದು ದೊಡ್ಡ ಒಂದು ಭಾವನೆ. ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಚೆನ್ನಾಗಲಿ. ನಾನು ತಿರ್ಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಆ್ಯಂಡ್ ಅವ್ರು ಡಾಕ್ಟರ್ ಹೇಳಿದ್ದಾರೆ, ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಆಗಿ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐ ಬಿ ಬ್ಯಾಕ್ ಆ್ಯಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹೆಂಗಿದ್ನೋ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲೇ ಇರ್ಬೋದು, ಫೈಟಿಂಗ್ಲೇ ಇರ್ಬೋದು, ಲುಕ್ಲೇ ಇರ್ಬೋದು, ಎಲ್ಲದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದೆ ಇರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಎಲ್ರಿಗೂ ಅಷ್ಟೇ, ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ಆ್ಯಂಡ್ ಅಭಿಮಾನಿ ದೇವರುಗಳಿರ್ಬೋದು, ನಮ್ಮ ಕೋ ಆರ್ಟಿಸ್ಟ್ಗಳಿರ್ಬೋದು, ಎಲ್ರಿಗೂ ಲವ್ ಯು ಆಲ್, ಹ್ಯಾಪಿ ನ್ಯೂ ಇಯರ್, ನಮಸ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಹೊಸ ವರ್ಷಕ್ಕೆ ಶಿವಣ್ಣ ತಮ್ಮ ಅಭಿಮಾನಿಗಳಿಗೆ ಅಥವಾ ಅವರನ್ನ ನಂಬ್ಕೊಂಡವರಿಗೆ, ಅವರ ಫ್ರೆಂಡ್ಸ್ಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಾನು ಹುಷಾರಾಗಿದ್ದೀನಿ, ಹಿಂದಿಗಿಂತಲೂ ಕೂಡ ಡಬಲ್ ಪವರ್ ಇದೆ, ಜೊತೆಗೆ ಮಾರ್ಚ್ನಿಂದಾನೇ ನಾನು ಕಂಪ್ಲೀಟ್ ಆಗಿ ಹಿಂದಿನ ಶಿವಣ್ಣ ರೀತಿಯಲ್ಲೇ ನಾನು ಫುಲ್ ಪ್ಯಾಕ್ ಆಗಿ ನಾನು ಸಿನಿಮಾ ಶೂಟಿಂಗ್ಗಳಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿ ಇವತ್ತಿನ ಈ ಒಂದು ಶಿವಣ್ಣ ಅವರ ಸಂದೇಶ, ಈ ಮಾತು ಎಷ್ಟು ಪಾಸಿಟಿವ್ ಆಗಿ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಆಗಿ ಸಿಕ್ಕಿದೆ. ಎಷ್ಟು ನಮಿತ ನಿಜವಾಗ್ಲೂ ಕೂಡ ಶಿವಣ್ಣನ ಅಭಿಮಾನಿಗಳಿಗೆ ಇದೊಂದು ರೀತಿಯಲ್ಲಿ ಸಂತಸದ ವಿಚಾರ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ
ಕಳೆದ ಒಂದು 6-7 ತಿಂಗಳುಗಳಿಂದ ಶಿವಣ್ಣ ಅವರ ಆರೋಗ್ಯದಲ್ಲಿ ಒಂದು ಸಮಸ್ಯೆ ಇತ್ತು. ಏನ್ ಸಮಸ್ಯೆ ಆಗಿದೆ, ಏನಕ್ಕೆ ಸರ್ಜರಿಗೆ ಹೋಗ್ತಿದ್ದಾರೆ, ಅಮೆರಿಕಾಗೆ ಏನಕ್ಕೆ ಹೋಗ್ತಿದ್ದಾರೆ, ಈ ರೀತಿಯಾದಂತಹ ಒಂದಷ್ಟು ಸಾಕಷ್ಟು ಗೊಂದಲಗಳಿದ್ವು. ಸೊ ಎಲ್ಲಾ ಗೊಂದಲಗಳಿಗೂ ಇವತ್ತು ಶಿವಣ್ಣ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದಷ್ಟು ಜನ ಶಿವಣ್ಣ ಅವರಿಗೆ ಕ್ಯಾನ್ಸರ್ ಅಂತೆ, ಬೇರೆ ಮೂತ್ರಕೋಶದ ಸಮಸ್ಯೆ ಅಂತೆ, ಮೂತ್ರಪಿಂಡದ ಸಮಸ್ಯೆ, ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳಿತ್ತು. ಆದ್ರೆ ಎಲ್ಲದಕ್ಕೂ ಇವತ್ತು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಇವತ್ತು ಕ್ಯಾನ್ಸರ್ ಮುಕ್ತನಾಗಿದ್ದೇನೆ, ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನನ್ನ ಆರೋಗ್ಯ ಸರಿಯಾಗಿದೆ. ಹಿಂದಿನ ಶಿವಣ್ಣ ಈ ಹಿಂದೆ ಯಾವ ರೀತಿಯಾಗಿ ಎನರ್ಜಿ ಆಗಿದ್ರು ಅದೇ ರೀತಿಯಾದಂತಹ ಎನರ್ಜಿ ನನಗಿದೆ. ನನಗೆ ಯಾವುದೇ ರೀತಿಯಾದಂತಹ ಒಂದು ಕಿಡ್ನಿಯ ಒಂದು ಸರ್ಜರಿ ಆಗಿಲ್ಲ. ಸದ್ಯಕ್ಕೆ ಆಗಿರುವಂತದ್ದು ನಮಗೆ ಒಂದು ಬ್ಲಾಡರ್, ಯೂರಿನ್ ಬ್ಲಾಡರ್ ಏನಿದೆ ಅದನ್ನ ಒಂದು ರಿಮೂವ್ ಮಾಡಿ ಅದರ ಒಂದು ಸರ್ಜರಿ ಆಗಿದೆ. ಸದ್ಯಕ್ಕೆ ನನಗೇನು ಕಿಡ್ನಿ ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ. ಸೊ ನಾನು ಆರೋಗ್ಯವಾಗಿದ್ದೀನಿ. ಸೊ ಹಿಂದಿನಗಿನ್ನ ಹೆಚ್ಚಾಗಿ ಈಗ ಆರೋಗ್ಯವಾಗಿದ್ದೀನಿ. ಆದಷ್ಟು ಬೇಗ ನಾನು ಮತ್ತೆ ಸಿನಿಮಾದ ಕೆಲಸಗಳಲ್ಲಿ ಭಾಗಿಯಾಗ್ತೀನಿ. ಮಾರ್ಚ್ನಿಂದ ಶೂಟಿಂಗ್ ಇದ್ದೇ ಇದ್ದದ್ದು ಅನ್ನುವಂತ ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಶಿವಣ್ಣನಿಗೆ ಕಳೆದ 6-7 ತಿಂಗಳುಗಳಿಂದ ಈ ಒಂದು ಸಮಸ್ಯೆ ಇದ್ರೂ ಕೂಡ ಆ ಒಂದು ನೋವಿನಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ಮಾನಸಿಕವಾಗಿ ಕುಗ್ಗದೆ ಮತ್ತೆ ದೈಹಿಕವಾಗಿಯೂ ಕೂಡ ಕುಗ್ಗದೆ ಸಿನಿಮಾದ ಕೆಲಸಗಳಿರ್ಬೋದು, ಬೇರೆ ಬೇರೆ ಸಿನಿಮಾಗಳಿಗೆ ಒಂದು ಸಪೋರ್ಟ್ ಮಾಡ್ತಾ, ಸೊ ಈ ಒಂದು ವಿಚಾರದಲ್ಲಿ ಅವರು ಒಂದು ಕೀಮೋಥೆರಪಿಯನ್ನು ಕೂಡ ಬರ್ತಿದ್ರು. ಸೊ ಈಗ ಕೊನೆಗೂ ಈಗ ಒಂದು 6-7 ತಿಂಗಳುಗಳ ನಂತರ ಈಗ ಅವರ ಒಂದು ಕೊರೋನಾ ಅವರ ಒಂದು ಕ್ಯಾನ್ಸರ್ ಮುಕ್ತರಾಗಿ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.